ಮಗುವಿಗೆ ಜನ್ಮ ನೀಡೋದು ಒಂದು ಪವಾಡವೇ ಹೌದು. ಗರ್ಭದಲ್ಲಿರುವ ಭ್ರೂಣದ ಒಳಗೆ ಮತ್ತೊಂದು ಭ್ರೂಣ ಕಾಣಿಸಿಕೊಂಡಿದೆ. ಇನ್ನು ಇದರಿಂದ ತಾಯಿಗಾಗ್ಲಿ ಅಥವಾ ಮಗುವಿನ ಆರೋಗ್ಯದಾಗ್ಲಿ ಯಾವುದೇ ಸಮಸ್ಯೆ ಆಗಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ತಾಯಿ ಮಗುವಿಗೆ ಜನ್ಮ ನೀಡೋದು ಒಂದು ಪವಾಡವೇ ಹೌದು. ಇನ್ನು ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆ ಬಗ್ಗೆ ಹಾಗೂ ಮಗುವಿನ ಜನನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಿತ್ರವಾದ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇರುತ್ತೆ. ಉದಾಹರಣೆಗೆ, ಒಬ್ಬ ತಾಯಿ ಒಂದೇ ಬಾರಿಗೆ 12 ಮಕ್ಕಳಿಗೆ ಜನ್ಮ ನೀಡೋದು, ಅವಳಿ ಜವಳಿ ಮಕ್ಕಳು ದೇಹ ಅಂಟಿಕೊಂಡು ಹುಟ್ಟೋದು, ಈ ರೀತಿಯಲ್ಲಿ ವಿಚಿತ್ರವಾದ ಪ್ರಕರಣಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ. ಆದ್ರೆ ಈ ಒಂದು ಘಟನೆ ಇದೆಲ್ಲದಕ್ಕಿಂತ ವಿಭಿನ್ನವಾಗಿದೆ. ಅದೇನಂದ್ರೆ, ಗರ್ಭದಲ್ಲಿರುವ ಭ್ರೂಣದ ಒಳಗೆ ಮತ್ತೊಂದು ಭ್ರೂಣ ಕಾಣಿಸ್ಕೊಂಡಿದೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ? ಈ ಪ್ರಕರಣ ನಡೆದಿರೋದಾದ್ರೂ ಎಲ್ಲಿ ಅನ್ನೋದ್ರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಗರ್ಭದಲ್ಲಿರುವ ಭ್ರೂಣದ ಒಳಗೆ ಮತ್ತೊಂದು ಭ್ರೂಣ ಕಾಣಿಸಿಕೊಂಡಿರುವಂತಹ ಒಂದು ಅಚ್ಚರಿಯ ಸಂಗತಿ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದ ಬುಲ್ದಾನಾ ಜಿಲ್ಲೆಯಲ್ಲಿ 32 ವರ್ಷದ ಗರ್ಭಿಣಿಯ ಗರ್ಭದೊಳಗೆ ಮತ್ತೊಂದು ಭ್ರೂಣ ಪತ್ತೆಯಾಗಿದೆ. ಇದು ಭ್ರೂಣದೊಳಗೆ ವಿರೂಪಗೊಂಡ ಭ್ರೂಣವು ಕಂಡು ಬಂದಿರುವ ಅತ್ಯಂತ ಅಪರೂಪದ ಸಂಗತಿಯಾಗಿದೆ. ಆ ಮಹಿಳೆ 35 ವಾರಗಳ ಗರ್ಭಿಣಿಯಾಗಿದ್ದು ರೆಗ್ಯುಲರ್ ಚೆಕಪ್ಗಾಗಿ ಆಸ್ಪತ್ರೆಗೆ ಹೋಗಿದ್ರು. ಆಗ ಅವರಿಗೆ ಆ ಅಪರೂಪದ ಸಂಗತಿ ಬಗ್ಗೆ ತಿಳಿದು ಬಂದಿದೆ. ಮಹಿಳೆಯ ಸೋನೋಗ್ರಫಿ ಮಾಡುವಾಗ ವೈದ್ಯರು ಭ್ರೂಣದೊಳಗೆ ಏನೋ ವಿಚಿತ್ರವನ್ನು ಕಂಡರು ಮತ್ತು ಅದನ್ನು ತನಿಖೆ ಮಾಡಿದಾಗ ಮಹಿಳೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನೊಳಗೆ ಮತ್ತೊಂದು ಭ್ರೂಣವಿದೆ ಎಂದು ತಿಳಿದು ಬಂದಿದೆ. ಇದು 5 ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಕಾಣಿಸಿಕೊಳ್ಳುವ ತುಂಬಾ ಅಪರೂಪದ ಸ್ಥಿತಿ ಎಂದು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಪ್ರಸಾದ್ ಅಗರ್ವಾಲ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ದೇಶದಲ್ಲಿ ಇಲ್ಲಿಯವರೆಗೂ ವರದಿಯಾಗಿರುವ 10 ರಿಂದ 15 ಪ್ರಕರಣಗಳನ್ನು ಒಳಗೊಂಡಂತೆ ಇದುವರೆಗೂ ಜಗತ್ತಿನಾದ್ಯಂತ ಒಟ್ಟು 200 ಪ್ರಕರಣಗಳು ವರದಿಯಾಗಿದೆ ಎಂದು ಹೇಳಿದರು. ಇದಕ್ಕೂ ಮೊದಲು ವರದಿಯಾಗಿರುವ ಎಲ್ಲ ಪ್ರಕರಣಗಳು ಹೆರಿಗೆಯ ನಂತರವೇ ಮಾತ್ರ ಗೊತ್ತಾಗಿದ್ದು, ಗರ್ಭಾವಸ್ಥೆಯಲ್ಲಿ ಇಂತಹ ಸಮಸ್ಯೆಗಳು ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ. ಇನ್ನು ಇಂತಹ ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾತ್ರ ಚಿಕಿತ್ಸೆಯಾಗಿದೆ. ಇದರಲ್ಲಿ ಭ್ರೂಣದ ಒಳಗಿರುವ ವಿರೂಪಗೊಂಡ ಭ್ರೂಣವನ್ನು ಶಸ್ತ್ರಚಿಕಿತ್ಸೆಯ ಮೂಲಕವೇ ತೆಗೆದುಹಾಕಲಾಗುತ್ತೆ. ಶಸ್ತ್ರಚಿಕಿತ್ಸೆ ಸಾಮಾನ್ಯವಾಗಿ ಯಶಸ್ವಿಯಾಗುತ್ತೆ ಮತ್ತು ಮಗು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತದೆ. ಇದರೊಂದಿಗೆ ಶಸ್ತ್ರಚಿಕಿತ್ಸೆಯ ನಂತರ ಮಗುವಿಗೆ ಯಾವುದೇ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆ ಎದುರಾಗುವುದಿಲ್ಲ. ಇನ್ನು ಈ ರೀತಿಯ ಸಮಸ್ಯೆ ಕಾಣಿಸಿಕೊಳ್ಳಲು ಕಾರಣವೇನೆಂದು ಇಲ್ಲಿಯವರೆಗೆ ವೈದ್ಯರಿಗೆ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಇನ್ನು ಇಂತಹ ಪ್ರಕರಣಗಳನ್ನು ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಲು ಗರ್ಭಾವಸ್ಥೆಯಲ್ಲಿ ಪ್ರತಿಯೊಂದು ಸ್ಕ್ಯಾನಿಂಗ್ ಅನ್ನು ಮಾಡಿಸುವುದು ಮುಖ್ಯ ಅನ್ನುತ್ತಾರೆ ವೈದ್ಯರು. ಇನ್ನು ಈ ಮಗುವಿನ ವಿಷಯವನ್ನು ತುಂಬಾ ಎಚ್ಚರಿಕೆಯಿಂದ ಪರಿಗಣಿಸಲಾಗುತ್ತಿದೆ ಮತ್ತು 35 ವಾರಗಳ ಭ್ರೂಣದೊಳಗೆ ಕೆಲವು ಮೂಳೆಗಳು ಮತ್ತು ಮತ್ತೊಂದು ಭ್ರೂಣದಂತೆ ಕಾಣುವ ಒಂದು ಭಾಗ ಬೆಳೆದಿದೆ ಎಂದು ವೈದ್ಯರು ಹೇಳಿದರು. ಇದು ಜಗತ್ತಿನಲ್ಲೇ ಅಪರೂಪದ ಪ್ರಕರಣಗಳಲ್ಲಿ ಒಂದಾಗಿರೋದ್ರಿಂದ ಖಚಿತಪಡಿಸಿಕೊಳ್ಳಲು 2ನೇ ತಜ್ಞರ ಅಭಿಪ್ರಾಯವನ್ನು ಕೂಡ ಪಡೆಯಲಾಗಿತ್ತು. ರೇಡಿಯಾಲಜಿಸ್ಟ್ ಡಾಕ್ಟರ್ ಶ್ರುತಿ ತೋರಟ್ ಪ್ರಕರಣವನ್ನ ದೃಢಪಡಿಸಿದ್ದಾರೆ ಎಂದು ಡಾಕ್ಟರ್ ಪ್ರಸಾದ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಅದೇ ಸಮಯದಲ್ಲಿ ಗರ್ಭಿಣಿಯ ಹೆರಿಗೆಯನ್ನು ಸುರಕ್ಷಿತವಾಗಿರಿಸಲು ಮತ್ತು ಮುಂದಿನ ಕ್ರಮಗಳಿಗಾಗಿ ಛತ್ರಪತಿ ಸಂಭಾಜಿನಗರದ ವೈದ್ಯಕೀಯ ಸಂಸ್ಥೆಗೆ ರವಾನಿಸಲಾಗಿದೆ ಎಂದು ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ನೋಡಿದ್ರಲ್ಲ, 32 ವರ್ಷದ ಈ ಮಹಿಳೆಯ ಗರ್ಭದಲ್ಲಿರುವ ಭ್ರೂಣದಲ್ಲಿ ಮತ್ತೊಂದು ಭ್ರೂಣ ಕಾಣಿಸ್ಕೊಂಡಿದೆ. ಇದು ನಿಜಕ್ಕೂ ಅಚ್ಚರಿಯೇ ಹೌದು. ಆದರೆ ಇಂತಹ ಘಟನೆಗಳು ಲಕ್ಷಾಂತರ ಮಹಿಳೆಯರಲ್ಲಿ ಒಬ್ಬರಲ್ಲಿ ಕಾಣಿಸುತ್ತೆ. ಇನ್ನು ಇದರಿಂದ ತಾಯಿಗಾಗ್ಲಿ ಅಥವಾ ಮಗುವಿನ ಆರೋಗ್ಯದಾಗ್ಲಾಗ್ಲಿ ಯಾವುದೇ ಸಮಸ್ಯೆ ಆಗಲ್ಲ. ಇನ್ನು ಈವರೆಗೆ ಇಂತಹ ಪ್ರಕರಣಕ್ಕೆ ಕಾರಣ ಏನು ಅನ್ನೋದನ್ನ ಕಂಡುಹಿಡಿಯಕ್ಕೆ ವೈದ್ಯ ಲೋಕಕ್ಕೂ ಕೂಡ ಸಾಧ್ಯವಾಗಿಲ್ಲ. ಆದರೆ ಇಂತಹ ಪ್ರಕರಣಗಳ ಬಗ್ಗೆ ಕೇಳಿದಾಗ ಈ ರೀತಿನೂ ಆಗೋಕ್ಕೆ ಸಾಧ್ಯನಾ ಅಂತ ಅನ್ಸೋದಂತೂ ಗ್ಯಾರಂಟಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.